ಮಾಡೋದಕ್ಕೇನು ಕೆಲಸ ಇಲ್ವಾ? ಮನೇಲಿ ಕೂತು ಕೂತು ಬೋರ್ ಆಗ್ತಿದ್ಯಾ? ಡೋಂಟ್ ವರಿ, ಇಲ್ಲಿದೆ ನೋಡಿ ಕಾಳಿಕಾದೇವಿ ಎಂಟರ್ಪ್ರೈಸಸ್. ವರ್ಕ್ ಫ್ರಮ್ ಹೋಮು, ಊದುಬತ್ತಿ, ಧೂಪದ ಬತ್ತಿ, ಸಾಂಬ್ರಾಣಿ, ಬಿಂದಿ, ಕ್ಯಾಂಡ್ಲು, ಪೇಪರ್ ಪ್ಲೇಟ್ಸು, ಡ್ರೈ ಫ್ರೂಟ್ಸು ಕೊಡ್ತೀವಿ. ಮನೇಲಿ ಕೂತ್ಕೊಂಡು ಪ್ಯಾಕಿಂಗ್ ಮಾಡಿ. ಸಣ್ಣ ಇನ್ವೆಸ್ಟ್ಮೆಂಟು, ಕೆಲಸ ಸುಲಭ, ತಿಂಗಳು ಕೈ ತುಂಬ ದುಡ್ಡು. 1 ಲಕ್ಷ ಕಟ್ಟಿದ್ರೆ ತಿಂಗಳಿಗೆ 23,000 ರೂಪಾಯಿ ಪ್ರಾಫಿಟ್. 10 ಲಕ್ಷ ಕಟ್ಟಿದ್ರೆ ತಿಂಗಳಿಗೆ 2,30,000 ರೂಪಾಯಿ ಪ್ರಾಫಿಟ್. ತಿಂಗಳಿಗೆ 20-25% ಲಾಭ. ಇಷ್ಟು ದುಡ್ಡು ಯಾವ ಸಾಫ್ಟ್ವೇರ್ ಅಲ್ಲಿ ಐತೆ, ಯಾವ ಬಿಸ್ನೆಸ್ ಅಲ್ಲಿ ಐತೆ? ಅದರಲ್ಲೂ ನಮ್ದು ಫುಲ್ ಟ್ರಾನ್ಸ್ಪರೆಂಟ್ ಬಿಸ್ನೆಸ್. ನೀವು ಇಷ್ಟು ಕೊಟ್ಟಿದ್ದೀರಾ, ನಾವು ತಿಂಗಳು ಇಷ್ಟು ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿ ಕೊಟ್ಬಿಟ್ರೆ ಇನ್ನೇನು ಬೇಕು? ದೇವನಹಳ್ಳಿ, ಕೋಲಾರ ಎಲ್ಲ ಕಡೆ ಬ್ರಾಂಚ್. ಟೆಸ್ಟ್ ಮಾಡೋಣ ಅಂತ 1 ಲಕ್ಷ ತಗೊಂಡೋಗಿ ಕಟ್ಟಿದ್ರೆ ತಿಂಗಳು ತುಂಬೋದ್ರೊಳಗೆ ದುಡ್ಡು ಕೊಟ್ಬಿಟ್ರು. ಜೀವ ಸುಮ್ಮನಿರುತ್ತಾ? ಮನೇಲಿದ್ರೆ ಚಿನ್ನ ಏನು ಮರಿ ಹಾಕತ್ತಾ? ಬ್ಯಾಂಕಲ್ಲಿ ಅಡ ಇಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇವ್ರು ಕೊಡೋ 23% ಬ್ಯಾಂಕಿಗೆ 1% ಬಡ್ಡಿ ಕಟ್ಟಿದ್ರೆ ಆಯ್ತು. ಇನ್ನು 22,000 ಲಾಭ. ಯಾರಿಗುಂಟು ಯಾರಿಗಿಲ್ಲ? ಜೀವ ಸುಮ್ಮನಿರುತ್ತಾ? ಎಲ್ಲಾದ್ರೂ ಫೈನಾನ್ಸ್ ತಗೊಂಡು ಇಲ್ಲಿ ಹಾಕ್ಬಿಟ್ರೆ ಆಯ್ತು. ಹೋದ್ರೆ ಹೋಗ್ಲಿ ಬಿಡಿ, 5% ಬಡ್ಡಿ, ಇಲ್ಲಿ 23 ಬರುತ್ತೆ. ಅದರಲ್ಲಿ ಬಡ್ಡಿ ಕಟ್ಟಿದ್ರು ಎಷ್ಟೊಂದು ಲಾಭ. ಯಾರಿಗುಂಟು ಯಾರಿಗಿಲ್ಲ? ಜನಕ್ಕೆ ಆಸೆ. ತಗೊಂಡೋಗಿ ಕಟ್ಟೋದು. ಇವು ಬಡ್ಕೋಬೇಕು ಬಾಯ. ತಿಂಗಳುಗಳು ಹೋಗ್ತಾ ಇದ್ದಾವೆ, ದುಡ್ಡು ಮಾತ್ರ ಕೊಡ್ತಿಲ್ಲ. ದುಡ್ಡು ಕಟ್ಟಿದವ್ರಿಗೆ ಡವ. ಆದ್ರೂ ಎಲ್ಲೋ ಒಂದ್ ಕಡೆ ನಂಬಿಕೆ, ಇವ್ರು ಅಂತವ್ರಲ್ಲ, ನಮ್ಮ ಊದ್ಬತ್ತಿ ಕಂಪ್ನಿಯವ್ರು ನಮ್ಗೆ ಹೊಗೆ ಹಾಕ್ಸಲ್ಲ ಅನ್ನೋ ಕಾನ್ಫಿಡೆನ್ಸ್. ಅದೇ ಭರವಸೆ ಇಟ್ಕೊಂಡು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ. ಹುಡ್ಕೊಂಡು ಹೋದ್ರೆ ಏನೇನೋ ಸ್ಟೋರಿ ಹೇಳ್ತಾವೆ. ಅದೇನೋ ಡಬಲ್ ಪೇಮೆಂಟ್ ಆಗ್ಬಿಟ್ಟಿದೆಯಂತೆ, ಕಂಪ್ನಿ ಇಂಟರ್ನಲ್ ಒಳಗೆ ಅಹಿತಕರ ಘಟನೆ ಆಗೋಗ್ಬಿಟ್ಟಿದೆಯಂತೆ, ಬ್ಯಾಕಪ್ ಪ್ಲಾನ್ ಇದೆಯಂತೆ, ದುಡ್ಡೆಲ್ಲೂ ಹೋಗಲ್ಲ ಅಂತೆ. ಅದೇ ಸಾವುಕರು ಸೋಪುಗಳು. ಬಾಗಿಲು ಬಿಡ್ಕೊಂಡು ಓಡೋಗೋದಕ್ಕೆ ಮುಂಚೆ ಎಲ್ಲ ಐನಾತಿಗಳು ಹೇಳೋ ಕಾಮನ್ ಸ್ಟೇಟ್ಮೆಂಟ್ಗಳು ಇವೆ ಅಲ್ವಾ? ಎಲ್ಲ ಕಡೆ ಫ್ರಾಡ್ಗಳು ನಡೀತಿದ್ದಾವೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡ್ರಪ್ಪ ಅಂತ ಒಂದಷ್ಟು ಜನ ಹೋಗಿ ಗಲಾಟೆ ಮಾಡೋಕೆ ಶುರು ಮಾಡಿದ್ರೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ತಲೆ ಮೇಲೆ ಕೈ ಹೊತ್ಕೊಂಡು ಕುಂದ್ಬಿಟ್ಟಾವೆ. ಪಾಪ ಆಸೆಗೆ ಬಿದ್ದು ಮನೇಲಿ ಗಂಡಸ್ರಿಗೂ ಹೇಳ್ದಂಗೆ ತಂದು ಇನ್ವೆಸ್ಟ್ ಮಾಡ್ಬಿಟ್ಟವೆ. ಅವು ಬಂದು ಜೋರಾಗಿ ಗಲಾಟೆ ಮಾಡೋಕ್ಕಾಗಲ್ಲ, ಸುಮ್ಮನೆನೂ ಕೂತ್ಕೊಳ್ಳೋಕ್ಕಾಗಲ್ಲ. ಪಾಪ ಬರೋ ಸೇವಿಂಗ್ಸ್ ತಂದು ಇಲ್ಲಿ ಹಾಕ್ಬಿಟ್ಟವೆ. ಇನ್ನೂ ಕೆಲವು ಮನೇಲಿ ಗೊತ್ತಾಗದಂಗೆ ಒಡವೆ ತಗೊಂಡಾಗ ಅಡ ಇಟ್ಬಿಟ್ಟು ದುಡ್ಡು ತಂದು ಇಲ್ಲಿ ಕಟ್ಬಿಟ್ಟಾವೆ. ಎಂಥದ್ದೊಂದು 4 ಕಾಸು ಬರುತ್ತೆ ಅನ್ನೋ ಆಸೆ. ಇಂಥವುಗಳ ಕತೆ ಏನು ಅಂತ ಈಗ ಸಾರ್ ಏನಾದರೂ ಮಾಡಿ ಸಾರ್, ಇವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾವು ಏನಾದರೂ ಮಾಡ್ಕೊಂಡು ಸಾಯ್ಬೇಕು, ಮನೇಲಿ ಗೊತ್ತಾದ್ರೆ ನಮ್ಮ ಯಜಮಾನಪ್ಪ ಸುಮ್ಮನೆ ಬಿಡ್ತಾನ ಸಾರ್ ಅಂತ ಓಡಾಡ್ತಾರೆ. ನಮ್ಮ ಬೆಂಗಳೂರಲ್ಲಿರೋ ಚಿಕ್ಕಜಾಲದಲ್ಲಿ ಈ ಕಂಪ್ನಿಗೆ ಒಂದು ಆಫೀಸ್ ಏನೋ ಸಣ್ಣದೆ, ಅದಕ್ಕೆ ಏರಿಯಾದಲ್ಲಿರೋ ಹುಡುಗರೆಲ್ಲ ಕಾವು. ದುಡ್ಡು ಕೊಡ್ತಾರೋ ಅಲ್ಲಿಗೆ ಹೋದ್ರೆ ಶೆಡ್ಡೆ. ಇಂಥ ಕಂಪ್ನಿ ಓನರು ಕಿರಣ್ ಕುಮಾರ್ ನೋಡಿದ್ರೆ ನಮ್ದು ಎಲ್ಲ ರಿಜಿಸ್ಟರ್ ಆಗ್ಬಿಟ್ಟೈತೆ, ನೋಡಿ ಬೇಕಾದ್ರೆ ಅಂತ ಪೇಪರ್ ತೋರಿಸುತ್ತೆ. ಅದನ್ನ ಕಟ್ಕೊಂಡು ನಮ್ಗೇನೋ ಆಗ್ಬೇಕು, ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ರಪ್ಪ ಅಂತ ಜನಗಳು ಕೊಡೋದು. ಈ ಕತೆ ಹಿಂಗಾದ್ರೆ ಇನ್ನೊಂದು ಕಡೆ ಹೊಸ ಜಾಗದಲ್ಲಿ ಹೊಸ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾನೆ ಇದ್ದಾರೆ. ಅಲ್ಲೂ ಕೂತ್ಕೊಂಡು ಅದೇ ಊದುಬತ್ತಿ, ಅದೇ ಅಗ್ರಿಮೆಂಟು. ಇದು ನಂಬ್ಕೊಂಡು ಹೊಸ ಜನ ಆಸೆಗೆ ಬಿದ್ದು ದುಡ್ಡು ತಂದು ಕೊಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ಎಂಡ್ ಯಾವಾಗ?